ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆದರ್ಶ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯಾದ ಮರಾಠಿ ಸ್ಟೈಲ್ ಮಾಲ್ವಾ ಅಥವಾ ತರಕಾರಿ ಗೊಜ್ಜು ಇದನ್ನು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಅಮ್ಮನ ಅಂದರೆ ನನ್ನ ಅತ್ತೆ ರೆಸಿಪಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಈ ತರಕಾರಿ ಗೊಜ್ಜು ಅಥವಾ ಮರಾಠಿ ಮಾಲ್ವ ಮಾಡೋದಕ್ಕೆ ಮೊದಲಿಗೆ ಬೇಕಾಗಿರೋದು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಳ್ಳೋಣ. 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು, 4 ಟೊಮೊಟೊ, 1 ಇಡಿ ಕೊತ್ತಂಬರಿ, 1 ಇಡಿ ತುರಿದಿಟ್ಟಿರೋಂಥ ಕಾಯಿ, 1 ಸ್ಪೂನ್ ಗಸಗಸೆ, 1.5 ಇಂಚು ಚಕ್ಕೆ, 4 ಲವಂಗ, 25 ಕಾಳು ಮೆಣಸು, ಹಾಗೆ 1 ಇಂಚು ಶುಂಠಿ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅಮ್ಮ ಸ್ಟವ್ನ ಆನ್ ಮಾಡಿ ಅದಕ್ಕೆ ಒಂದು ಕುಕ್ಕರ್ನ ಇಟ್ಟು ಒಂದು 4 ಸ್ಪೂನ್ ಪಾತ್ರೆ ಬಿಸಿ ಆದಮೇಲೆ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದಾರೆ. ಎಣ್ಣೆ ಬಿಸಿಯಾದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಅದಕ್ಕೆ ಹಾಕ್ತಾ ಇದ್ದಾರೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ನೆಕ್ಸ್ಟ್ ಈ ತರಕಾರಿ ಗೊಜ್ಜಿಗೆ ಬೇಕಾದಂಥ ತರಕಾರಿಗಳನ್ನು ಚಿಕ್ಕದಾಗಿ ಅಮ್ಮ ಹೆಚ್ಚಿಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ಸೊ ಇದು ಸಪ್ರೇಟಾಗಿ ವಿಡಿಯೋ ಮಾಡೋದು ನನಗೆ ಮರ್ತೋಯ್ತು. ಸೊ ಹಾಗಾಗಿ ಇದನ್ನು ಒಟ್ಟಿಗೆ ಎಲ್ಲ ತರಕಾರಿಗಳನ್ನ ಹಾಕಿಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ ಅಂದರೆ ಕ್ಯಾರೆಟ್, ಬೀಟ್ರೂಟ್, ಬದನೆಕಾಯಿ, ಬೀನ್ಸ್, ನವಿಲುಕೋಸು, ಆಲೂಗಡ್ಡೆ, ಹಾಗೆ ನಿಮಗೆ ಫೇವರ್ ಅನ್ನೋದು ಅಥವಾ ನಿಮಗೆ ತುಂಬ ಇಷ್ಟ ಆಗುವಂಥ ತರಕಾರಿಗಳನ್ನ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಈ ಸೀಸನ್ಗೆ ತಕ್ಕ ಹಾಗೆ ಕಾಳುಗಳು ನಿಮಗೆ ಅವರೆಕಾಳು ಏನಾದರೂ ಸಿಕ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು. ನಮಗೆ ಅವರೆಕಾಳು ಸಿಗಲಿಲ್ಲ, ಸೊ ಹಾಗಾಗಿ ನಾವು ರಾಜ್ಮಾ ಕಾಳನ್ನು ಹಾಕೊಳ್ತಾ ಇದ್ದೀವಿ. ರಾಜ್ಮಾ ಕಾಳನ್ನು ನೆನೆಸಿಟ್ಟು ಅದನ್ನು ಸಪ್ರೇಟಾಗಿ ಒಂದು ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೊಂಡಿದ್ದಾರೆ. ನೆಕ್ಸ್ಟು ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ಅರ್ಧ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಳ್ಬೇಕು. ಇದಕ್ಕೇನೆ ಇವಾಗ 1 ಸ್ಪೂನ್ ಧನಿಯಾ ಪೌಡ್ರು, ಹಾಗೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಖಾರದ ಪುಡಿ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಪಕ್ಕದಲ್ಲೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ರಲ್ಲ ತರಕಾರಿ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಸೊ ನಾನು ಆಗಲೇ ಹೇಳ್ದಾಗೆ ಇಷ್ಟು ತರಕಾರಿ ಮಾತ್ರ ಅಲ್ಲ, ನಿಮಗೆ ಇಷ್ಟ ಅನ್ನೋದಾದರೆ ಬೇರೆ ತರಕಾರಿಗಳನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಜೊತೆಗೆ ಕಾಳುಗಳನ್ನೂ ಅಷ್ಟೇ, ಒಂದೇ ಥರದ ಕಾಳು ಮಾತ್ರ ಹಾಕಬೇಕು ಅಂತ ಏನಿಲ್ಲ. ಸೊ ನಿಮಗೆ ಅವೈಲೇಬಲ್ ಇದ್ದರೆ 2-3 ಥರದ್ದು ಹಸಿ ಕಾಳುಗಳನ್ನ ಕೂಡ ನೀವು ಸೇರಿಸ್ಕೋಬೋದು. ಆಗ ರುಚಿ ಇನ್ನೂ ಹೆಚ್ಚುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಆಗಲೇ ಹೇಳ್ದಾಗೆ ಪಕ್ಕದಲ್ಲೇ ನಾವು ಕುಕ್ಕರಲ್ಲಿ ಆಗಲೇ 2 ವಿಷಲ್ ಕೂಗಿಸ್ಕೊಂಡು ಎತ್ತಿಟ್ಕೊಂಡಿದ್ದಂಥ ಕಾಳುಗಳನ್ನ ಕೂಡ ಇದಕ್ಕೆ ನಾವು ಸೇರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿಗಳ ಜೊತೆಗೇನೆ ಒಂದು 2 ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗೆ, ಸೊ ಅದನ್ನೆಲ್ಲನೂ ಇವಾಗ ಏನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂತಂದರೆ, ಈರುಳ್ಳಿ ಏನಾಯ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ವ ಒಗ್ಗರಣೆಗೆ, ಅದೇ ಒಗ್ಗರಣೆ ಈರುಳ್ಳಿನ ಸ್ವಲ್ಪ ತೆಗೆದಿಟ್ಕೊಂಡಿದ್ರು. ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಸೊ 1 ಸ್ಪೂನಷ್ಟು. ಸೊ ಹಾಗೆ ಗಸಗಸೆ, ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಇದೆಲ್ಲ ಏನು ಎತ್ತಿಟ್ಕೊಂಡಿದ್ರು ಕಾಯಿ ಇದೆಲ್ಲ, ಸೊ ಅದನ್ನು ಕೂಡ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದಾರೆ. ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಈಗ ಗ್ರೈಂಡ್ ಆಗಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು, ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ಅಮ್ಮ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದಾರೆ. ಸೊ ಇದು ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ಸಾಂಬಾರು ರೀತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇದು ತರಕಾರಿ ಗೊಜ್ಜಾಗಿರೋದ್ರಿಂದ 1 ಕಪ್ ನೀರನ್ನು ಇದಕ್ಕೆ ಹಾಕೊಳ್ತಿದ್ದಾರೆ.
ಸೊ ನೀವು ಇಲ್ಲಿ ನೋಡಿಕೊಂಡು ನಿಮಗೆ ಏನಾದರೂ ತೆಳು ಬೇಕು ಅನ್ನೋದಾದರೆ, ಸಾಂಬಾರು ಟೈಪ್ ಬೇಕು ಅನ್ನೋದಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಅಥವಾ ಇಲ್ಲ ನನಗೆ ಇದೇ ಥರ ಬೇಕು ಅನ್ನೋದಾದರೆ 1 ಕಪ್ ಸಾಕಾಗುತ್ತೆ. ಸೊ ಇನ್ನೂ ಗಟ್ಟಿ ಬೇಕು ಅನ್ನೋದಾದರೆ ನೀವು ನೀರನ್ನು ಇನ್ನೂ ಕಡಿಮೆ ಮಾಡ್ಕೋಬೋದು. ಸೊ ಇದು ಗೊಜ್ಜಾಗಿರೋದ್ರಿಂದ ಸೊ ಈ ಕ್ವಾಂಟಿಟಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿಲ್ಲ, ಬಿಕಾಸ್ ನಾವು ಫಸ್ಟೇ ಒಗ್ಗರಣೆ ಮಾಡಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ. ಸೊ ಅದಾದಮೇಲೆ ಇದು ಗೊಜ್ಜು ರೆಡಿ ಆದಮೇಲೆ ಟೇಸ್ಟ್ ನೋಡಿಬಿಟ್ಟು ನಾವು ಬೇಕು ಅಂದರೆ ಹಾಕೋಬೇಕಾಗುತ್ತೆ. ಸೊ ನೋಡಿ ಇವಾಗ ಜಸ್ಟ್ ಮಸಾಲೆ ಮಿಕ್ಸ್ ಮಾಡಿರೋದಷ್ಟೇ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಜಸ್ಟ್ ಒಂದೇ ಒಂದು ವಿಷಲನ್ನು ನಾವಿದು ಕೂಗಿಸ್ಕೋಬೇಕು. ಸೊ ಇದಾಗಿದೆ ಇವಾಗ. ಸೊ ಇದನ್ನು ಕ್ಯಾಪ್ ತೆಗೆದು ಒಂದ್ಸಲ ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಕಾಂಬಿನೇಷನ್ ಆಗಿ ನಾವು ನೀರು ದೋಸೆನ ಮಾಡ್ಕೊಂಡಿದ್ದೀವಿ. ಸೊ ಈ ತರಕಾರಿ ಗೊಜ್ಜು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಅಥವಾ ರೊಟ್ಟಿ, ಪೂರಿ ಈ ಥರ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ದಿ ಬೆಸ್ಟ್ ಅಂತ ಹೇಳೋದಾದರೆ ಅಕ್ಕಿ ರೊಟ್ಟಿಗೆ. ಸೊ ನಮ್ಮನೇಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಅಮ್ಮ ಮಾಡುವಂಥ ಈ ತರಕಾರಿ ಗೊಜ್ಜು ಅಂದರೆ ತುಂಬ ಇಷ್ಟ. ನನಗೆ ಯಾವಾಗಲೂ ಮಾಡು ಅಂತ ಹೇಳ್ತಾರೆ, ಬಟ್ ನನಗೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅಮ್ಮ ಬಂದಾಗ ಇದನ್ನು ನಾನು ನೋಡ್ಕೊಂಡಂಗೆ ಆಗುತ್ತೆ, ಹಾಗೆ ನಿಮಗೂ ಇದನ್ನು ತೋರಿಸ್ದೋಗಾಗುತ್ತೆ ಮರಾಠಿ ಸ್ಟೈಲಲ್ಲಿ ಈ ತರಕಾರಿ ಗೊಜ್ಜುನ ಹೇಗೆ ಮಾಡೋದು ಅಂತ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿರೋದು. ಸೊ ಈಗ ಇಲ್ಲಿ ನಮಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಅಮ್ಮ ಇದಕ್ಕೆ ಸ್ವಲ್ಪ ಮತ್ತೆ ಉಪ್ಪನ್ನು ಹಾಕ್ತಾ ಇದ್ದಾರೆ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಸೊ ಸೂಪರ್ ಆಗಿರುವಂಥ ಸಕ್ಕ ಟೇಸ್ಟಿಯಾಗಿರುವಂಥ ತರಕಾರಿ ಗೊಜ್ಜು ಅಥವಾ ಮರಾಠಿ ಮಾಳ್ವ ರೆಡಿ ಆಗಿರುತ್ತೆ. ಇದು ಬಂದು ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನೀವೊಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗಾಯಿತು ಅಂತ ತಿಳಿಸಿ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.